ಕನ್ನಡ ಟಿವಿ ನ್ಯೂಸ್. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರು ಮಂಡ್ಯ ಶಾಸಕರಾದ ಗಣಿಗ ರವಿಕುಮಾರ್ ಗೌಡರವರೊಂದಿಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮತ ಯಾಚಿಸಿದರು. ಚಿಕ್ಕಮಂಡ್ಯದ ಶ್ರೀ ಸಿದ್ಧಿವಿನಾಯಕ, ಶ್ರೀ ಹಳ್ಳಿಕೇಶ್ವರ ಸ್ವಾಮಿ, ಶ್ರೀ ಬೋರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಮತದಾರರ ಗಮನ ಸೆಳೆದರು. ಬಹಳ ಬಿಜೆಪಿ ರೈತರು ಇದನ್ನೆಲ್ಲ ನಿಲ್ಲಿಸ್ಬಿಡಿ, ಯಾಕೆ ಕೊಡ್ತಾ ಇದ್ರು ಅಂತ ನಾವ್ ಹೇಳ್ತೀವಿ. ತಮ್ಮನೆಯಿಂದ ಕೊಡ್ತಾ ಇಲ್ಲ, ನಿಮ್ಮನೆಯಿಂದ ಕೊಡ್ತಾ ಇಲ್ಲಪ್ಪ, ಟ್ಯಾಕ್ಸ್ ತಗೊಂಡ್ಬರ್ತಾ ಇದೀವಿ, ಕೊಡ್ತಾ ಇದೀವಿ, ಜನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದಾರೆ. ಇವತ್ತು PUC ಫಸ್ಟ್ ರ್ಯಾಂಕ್ ಬಂದ ಹೆಂಗ್ ಹೋದೆ ಅಂದ್ರು ನಮ್ಮ ಅಮ್ಮನಿಗೆ 2,000 ರೂಪಾಯಿ ಸಿದ್ದರಾಮಣ್ಣ, DK ಶಿವಕುಮಾರ್ ಆಗ್ತಾ ಇದಾರೆ. ಅದನ್ನ ಕೂಡಿಟ್ಟು ನಾನು PUC ಪಾಸ್ ಆದ ಅಂತ ಇನ್ನೊಬ್ರು ಫ್ರಿಡ್ಜ್ ತಗೊಂಡು ಪೂಜೆ ಮಾಡ್ತಾ ಇದ್ರು ತಾಯಿ ನಮ್ಮವ್ವ. ಎಲ್ಲಮ್ಮ ಅಂದ್ರೆ 2,000 ಬರ್ತೈತಲ್ಲ, ಅದನ್ನ ಕೂಡಿಟ್ಟು 15,000 ರೂಪಾಯಿ. ನಿಮಗೆ ಏನು 63 ಸೈಟ್ ಹಂಚಿದರೆ ಅದಕ್ಕೆ ಮೂಲಭೂತ ಸೌಕರ್ಯ, ಮೋರಿ, ರಸ್ತೆ ಏನ್ ಮಾಡ್ಕೊಡ್ಬೇಕು ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ. ಹಸ್ತಕ್ಕೆ ಓಟ್ ಹಾಕಿ ನಿಮ್ಮ ಮೂಲಭೂತ ಸೌಕರ್ಯವನ್ನ ಹಂತವಾಗಿ ನಾನು ಮಾಡ್ಕೊಡ್ತೀನಿ. ನಡೆಯಪ್ಪ ಅಲ್ಲ ಆಡ ಹೌದಾ? ಗಾಡಿ ಹತ್ರ ಬಂದ್ಬಿಡಿ. ಹಾಕಿ ಜೈಲಿಸ್ಬಿಡ್ಬೇಕಾಗಿದ್ದೀನಂತೆ. ಹಾಗೂ ನಮ್ಮ ರವಿಕುಮಾರ್ ಗಣಿಗರವರು ನಮ್ಮ SC ಕಾಲೋನಿಗೆ ದೇವಸ್ಥಾನವನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅವ್ರ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಮಂಡ್ಯ ಗ್ರಾಮಸ್ಥರೇ, ಅಣ್ಣ ತಮ್ಮದರ, ಅಕ್ಕ ತಂಗಿದರ, ಬಂಧುಗಳೇ, ವೇದಿಕೆ ಮೇಲೆ ಎಲ್ಲ ನಮ್ಮ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ತಮ್ಮಲ್ಲಿ ಕೇಳ್ಕೊಳ್ಳೋದಂತಾನೆ ನಾನು ಇದೇ ಜಿಲ್ಲೆಯನ್ನು ಕನ್ನಘಟ್ಟ ಗ್ರಾಮ, ನಾಮಲ ತಾಲೂಕು ಕನ್ನಘಟ್ಟ ಗ್ರಾಮವನ್ನು ರೈತ ಕುಟುಂಬದಿಂದ ಬಂದವನು. ನಿಮ್ಮ ಸೇವೆ ಮಾಡೋದನ್ನು ಬಂದಿದ್ದೇನೆ. ದಯಮಾಡಿ ನನಗೆ ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ. ಹಿಂದೆ ಎಲೆಕ್ಷನ್ ಏನಿತ್ತು ಆ ಟೈಮಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದ, 5 ಗ್ಯಾರಂಟಿನ ಅನುಷ್ಠಾನಕ್ಕೆ ತಂದಿದ್ದೀವಿ. ಈಗಲೂ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ 25 ಗ್ಯಾರಂಟಿ ಕೊಟ್ಟಿದ್ದೀವಿ. 25 ಗ್ಯಾರಂಟಿನ ಅನುಷ್ಠಾನಕ್ಕೆ ತರ್ತೀವಿ. ದಯಮಾಡಿ ನಿಮ್ ಗೆಲ್ಸಿ. ನಮ್ಮ ಎಲ್ಲ ನಾಯಕರುಗಳು, ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಚಲವಣ್ಣರು, ನಮ್ಮ ಜಿಲ್ಲೆ ಎಲ್ಲ ಶಾಖ ರವಿಯಣ್ಣವರು ಎಲ್ಲ ಸೇರಿ ನನ್ನ 9ರಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ರವಿಯಣ್ಣಂಗೆ ಏನು ಮತ ಕೊಟ್ಟು ಗೆಲ್ಸಿರಿ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮತ ಕೊಟ್ಟು ಗೆಲ್ಸಿ, ಸದಾ ನಿಮ್ ಸೇವೆ ಮಾಡಿ ಸಿದ್ಧರಿರ್ತೇವೆ ಅಂತ ಹೇಳ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಸಿ. ಸೀರಿಯಲ್ ನಂಬರ್ 2 ನಂದು, ದಯಮಾಡಿ ಗೆಲ್ಸಿ, ಕೈ ನೀಡಿ ಕೇಳ್ಕೊತೀನಿ. ಚಿಕ್ಕಮಂಡ್ಯದ ಮಂಚಮ್ಮನ ದೇವಸ್ಥಾನನ ಮುಗಿಸ್ಕೊಡ್ಬೇಕು ಅಂತೇಳಿ ಊರಿನ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಚುನಾವಣೆ ಮುಗಿದ ತಕ್ಷಣ ಅದಕ್ಕೆ ಸರ್ಕಾರದಿಂದ ಫಂಡ್ ಹಾಕಿ ಮತ್ತೆ ಈ ಆಂಜನೇಯ ದೇವಸ್ಥಾನ ಏನು ಅರ್ಧಕ್ಕೆ ನಿಂತಿದೆ ಅದನ್ನು ಕೂಡ ಮುಗಿಸಿ ಅದರ ಓಪನ್ಗೆ ನಾವೇ ಬರ್ತೀವಿ. ನಮ್ಮ MP ಕರ್ಕೊಂಡ್ ಬರ್ತೀವಿ. ನಿಮ್ಮೆಲ್ಲರ ಮತವನ್ನ ವೆಂಕಟರಮಣೇಗೌಡರಿಗೆ ಹಾಕ್ಬೇಕು. ಹಸ್ತದ ಗುರುತು ನಿಮ್ಮ ಅಕೌಂಟ್ಗೆ 1 ಲಕ್ಷ ರೂಪಾಯಿ, ಈಗ 2,000 ಬರೋ ಜೊತೆಗೆ 1 ಲಕ್ಷ ರೂಪಾಯಿ 1 ವರ್ಷಕ್ಕೆ ಬರಬೇಕು. ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಬೇಕು, ಕಾಂಗ್ರೆಸ್ ಸರ್ಕಾರ ಬರಬೇಕು. ನೀವೆಲ್ಲ ಹಸ್ತವನ್ನ ಓಟ್ ಹಾಕ್ಬೇಕು. ಪಕ್ಕದ ಮನೆಗೂ ಹೋಗಿ ನೋಡಮ್ಮ 1 ಲಕ್ಷ ಬರ್ತದೆ, ನಿಮ್ ಕುಮಾರಸ್ವಾಮಿಗೆ ಏನ್ ಬಂದದು, 2 ಸರಿ ಮುಖ್ಯಮಂತ್ರಿ ಆದ್ರೆ ಏನೂ ಹಾಕಿಲ್ಲ ಅಂತ ಮನೇಲಿ ಹೇಳಿ ಹಸ್ತಕ್ಕೆ ಓಟ್ ಹಾಕ್ಸ್ಬೇಕು ಅಂತ ಹೇಳ್ತೀನಿ. ಧನ್ಯವಾದಗಳು, ನಮಸ್ಕಾರ ಎಲ್ಲರಿಗೂ. ನಡಿಯಪ್ಪ. ಎಲ್ಲ ಮುಂದೆ ಬರಕ, ಈ ಕಡೆ ಕಾರ್ ಮುಂದೆ ತೆಗೆಯೋದು. ನೀನೇ ನಿಂತ್ರು ಆಗ ಬರಕ ಈ ಕಡೆಗೆ. ನನ್ನ ಎಲೆಕ್ಷನ್ ಅಲ್ಲಿ ಏನ್ ಬಂದು ನಿಮ್ಗೆ ಲಾಭ ಆಗಿತ್ತು, ಈಗ ಇನ್ನೊಂದು ಲಾಭ ಹೇಳ್ತೀನಿ ಬನ್ನಿ ಎಲ್ಲ ಮುಂದಕ್ಕೆ. ಇದೇ ಜಾಗದಲ್ಲಿ ಹೇಳಿದೆ ಲಾಭ ನಿಮ್ಗೆ ಆಗತ್ತೆ ಅಂತ. ಈಗ 2,000 ಬರ್ತದೆ, ಈಗ ಇನ್ನೊಂದು ಲಾಭ ಹೇಳ್ತೀನಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಮಂಡ್ಯ ಲೋಕ
ಚುನಾವಣೆಗೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೂರಿನ ಪವರ್ಫುಲ್ ದೇವರು ಹಳ್ಳಿಕೇಶ್ವರ ಕಾಳಭೈರವನಿಗೆ ಪೂಜೆ ಮಾಡಿ ನಿಮ್ಮ ಆಶೀರ್ವಾದ ಪಡ್ಕೊಂಡು ಇವತ್ತು ಇಲ್ಲಿ ಬಂದಿದ್ದೀವಿ. ಮಂಡ್ಯ ಯಾರೋ ಸುಮ್ಮನೆ ಒಂದ್ ನಿಮಿಷ ಸುಮ್ಮನೆ. ಇವತ್ತು ನಮ್ಮ ಅಭ್ಯರ್ಥಿಯಾದಂತ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಅನ್ನೋರು ಹಸ್ತದ ಗುರುತು ಸೀರಿಯಲ್ ನಂಬರ್ 2 ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮುಂಚೆ ಬಂದಿದ್ದು ನಿಮ್ಗೆ ಹೇಳಿದೆ 2,000 ರೂಪಾಯಿ ಆಗ್ತೀವಿ ಅಂತ. ನೀವೇನೋ ಖುಷಿಯಲ್ಲಿದ್ರು ರವಿಕುಮಾರ್ ಹೇಳೋದು ಸತ್ಯ ಅಂತ ಬಂದ್ರೆ ನಮ್ಗೆ ಆಗ್ದಿರೋರು ನಗ್ತಾ ಇದ್ರು ಇವ್ರು ಆಗ್ತಾರ ಅಂತ. ಕರೆಂಟ್ ಬಿಲ್ ಫ್ರೀ ಅಂದೆ ಹೆಂಗಾಗುತ್ತೆ ಅಂದ್ರು. ನಿಮಗೆ 2,000 ರೂಪಾಯಿ ತಿಂಗಳ ಆಗ್ತಾ ಇದೀವಿ. ಕರೆಂಟ್ ಬಿಲ್ ಫ್ರೀ, ಬಸ್ ಚಾರ್ಜ್ ಎಲ್ಲಿಂದ ಎಲ್ಲಿಗೋದ್ರು ಫ್ರೀ, ಅಕ್ಕಿ 10 kg 5 kg ದುಡ್ಡು ಕೊಡ್ತಾ ಇದೀವಿ, 5 kg ಕೊಡ್ತಾ ಇದೀವಿ. ದಳ ಬಿಜೆಪಿ ಹೇಳ್ತಾರೆ ಇದನ್ನೆಲ್ಲ ನಿಲ್ಲಿಸ್ಬಿಡಿ, ಯಾಕೆ ಕೊಡ್ತಾ ಇದೀರ ಅಂತ. ನಾವ್ ಹೇಳ್ತೀವಿ ನಮ್ಮನೆಯಿಂದ ಕೊಡ್ತಾ ಇಲ್ಲ, ನಿಮ್ಮನೆಯಿಂದ ಕೊಡ್ತಾ ಇಲ್ಲಪ್ಪ, ಟ್ಯಾಕ್ಸ್ ತಗೊಂಡ್ಬರ್ತಾ ಇದೀವಿ, ಕೊಡ್ತಾ ಇದೀವಿ, ಜನ ಪ್ರೀತಿಯಿಂದ ಸ್ವೀಕರಿಸ್ತಾ ಇದಾರೆ. ಇವತ್ತು PUC ಒಬ್ಬ ಫಸ್ಟ್ ರ್ಯಾಂಕ್ ಬಂದ, ಹೆಂಗ್ ಹೋದೆ ಅಂದ್ರು. ನಮ್ಮ ಅಮ್ಮನಿಗೆ 2,000 ರೂಪಾಯಿ ಸಿದ್ದರಾಮಣ್ಣ DK ಶಿವಕುಮಾರ್ ಆಗ್ತಾ ಇದಾರೆ, ಅದನ್ನ ಕೂಡಿಟ್ಟು ನಾನು PUC ಪಾಸ್ ಆದೆ ಅಂತ. ಇನ್ನೊಬ್ರು ಫ್ರಿಡ್ಜ್ ತಗೊಂಡು ಪೂಜೆ ಮಾಡ್ತಾ ಇದ್ಲು ತಾಯಿ ನಮ್ಮವ್ವ. ಎಲ್ಲಮ್ಮ ಅಂದ್ರೆ 2,000 ಬರ್ತಿತ್ತಲ್ಲ, ಅದನ್ನ ಕೂಡಿಟ್ಟು 15,000 ರೂಪಾಯಿ ಫ್ರಿಡ್ಜ್ ತಗೊಂಡೆ ಅಂತ. ಈಗ ನಮ್ಮ ಕ್ಯಾಂಡಿಡೇಟ್ ಗೆದ್ರೆ ನಿಮ್ಗೆಲ್ಲ 1 ಲಕ್ಷ ರೂಪಾಯಿ ವರ್ಷಕ್ಕೆ ಫ್ರೀ. ಎಷ್ಟು ಅದು ಹೊಡಿಲಿ ಚಪ್ಪಾಳ. ರೈತರು ಸಾಲ ಮನ್ನಾ ಎಲ್ಲ ಫ್ರೀ, ವಿದ್ಯಾರ್ಥಿಗಳಿಗೆ 1 ಲಕ್ಷ ಫ್ರೀ, ನರೇಗಾ ಕೂಲಿ ಈಗ 300 ರೂಪಾಯಿ ಕೊಡ್ತಾ ಇರೋದು 400 ರೂಪಾಯಿ ಕೊಡ್ತೀವಿ. ಕಾಂಗ್ರೆಸ್ ನಾವ್ ಹೇಳ್ದಂಗೆ ನೋಡ್ಕೊಳ್ಳುವಂತ ಸರ್ಕಾರ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ. ಮಹಿಳೆಯರನ್ನ ಸಬಲೀಕರಣ ಮಾಡ್ತೀವಿ. ನಿಮ್ಮ ಅಕೌಂಟ್ಗೆ ನಮ್ಮ ಸರ್ಕಾರ ಬಂದಿದ್ದೇ ಆದ್ರೆ 1 ಲಕ್ಷ ರೂಪಾಯಿಯನ್ನ ಆಗ್ತೀವಿ. ಇದೇ ತರ 2,000 ರೂಪಾಯಿ ಆಗ್ತಾ ಇದ್ದಾಗ ಕೆಲವರು ನಕ್ಕಿದ್ರು ಆಗ್ತಾರೆ ಅಂತ ಈಗ 2,000 ಆಗ್ತಾ ಇದೀವಿ. ದಳ ಬಿಜೆಪಿ ಅವರು 2,000 ರೂಪಾಯಿನ ನಿಲ್ಸಿ ಅಂತ ಇದಾರೆ. ಯಾರೇ ಆಗ್ಲಿ, ಬಡವರ ಮಗ, ಒಕ್ಕಲಿಗರ ಮಗ ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಏನು ಮಾಡಿಲ್ಲ. ಬರೀ ಕಣ್ಣಲ್ಲಿ ನೀರು ಹಾಕೋದು, ಬರೋದು, ಹೋಗೋದು, ಮಾಡೋದು ಅಷ್ಟೇ ಕೆಲಸ. ನಾವು ನಿಮ್ಮೂರಿಗೆ ನಿಮ್ಮ ಮನೆ ಮಗ ಇಲ್ಲಿ ತೀರೋದ ಅಂತ ಗೊತ್ತಾಯ್ತು, 48 ಗಂಟೆಲಿ ರೋಡ್ ಮಾಡ್ಕೊಡ್ಲಿಲ್ವಾ? ನಿಮ್ಮ ಚಿಕ್ಕಮಂಡ್ಯದಿಂದ ಚಿನ್ನಗಿರಿ ದೊಡ್ಡಿಗೆ ಹೋಗೋ ರೋಡ್ ಕಿತ್ತೋಗಿ 50 ವರ್ಷ ಆಗಿದೆ. 60 ಲಕ್ಷ ರೂಪಾಯಿ ಹಾಕಿದೀನಿ. ಚುನಾವಣೆ ಮುಗಿದ ತಕ್ಷಣ ಆ ರೋಡ್ಗೆ ರಸ್ತೆಯನ್ನ ಮಾಡಿ ನೀವು ಆ ರಸ್ತೆಯಲ್ಲಿ ನೀವು ಓಡಾಡೋ ರೀತಿ ಮಾಡ್ತೀವಿ. 26ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಹಸ್ತದ ಗುರುತು ಸೀರಿಯಲ್ ನಂಬರ್ 2 ಇನ್ಯಾವುದು ನಿಮ್ ಕಣ್ಣು ಕಾಣಬಹುದು. T ಅಂತ ಒತ್ತಿದ್ರೆ ಹಸ್ತಕ್ಕೆ ಓಟ್ ಬೀಳ್ಬೇಕು. ಹಂಗ್ ಮಾಡಿ ನಿಮಗೆಲ್ಲ 1 ಲಕ್ಷ ರೂಪಾಯಿಯನ್ನ ಉಚಿತವಾಗಿ ನಿಮ್ಮ ಅಕೌಂಟ್ಗೆ ಹಾಕುವಂತ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ, ಇಂಡಿಯಾ ಸರ್ಕಾರದ ಮೇಲೆ ಇರುತ್ತೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಈಗ ನಮ್ಮ ರಾಧಾಕೃಷ್ಣ ಅವರು ಒಂದು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇದು ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲ ನಮ್ಮ